ವೆಲ್ಕಮ್ ಬ್ಯಾಕ್ ಟು ಮೇಘ ಜಗ್ಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆಸ್ ಯೂಶುವಲ್. ಇವತ್ತು 3ನೇ ವಿಡಿಯೋ ನಮ್ಮ ದೊಡ್ಡಮ್ಮನ ಜೊತೆ. ನಾನು ಅದೇ ಹೇಳ್ದಂಗೆನೆ ನಾನು ಹೋಗೋ ತನಕ ದೊಡ್ಡಮ್ಮನ ಸ್ವಲ್ಪ ಕಷ್ಟ ಇದು ಕಷ್ಟ ನನಗೆ ನಮ್ಮ ಮಕ್ಳು ಕೇಳ್ತಾರೆ ಸಲುವಾಗಿ ರಜಕ್ ಬರ್ತವೆ ಏನ್ ಬಾಕಿ ಅಂತ ಬರಲ್ಲ. ಮೊಮ್ಮಕ್ಳಿ ಸಲುವಾಗಿ ನಾನು ಏನ್ ಕೇಳ್ತೇವೆ ಅದನ್ನೇ ದಿವಸವನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಏನ್ ಮಾಡ್ತಿದ್ದೀವಿ ದೊಡ್ಡಮ್ಮ? ಇವತ್ತು ಮೊನ್ನೆ ರಾಗಿ ಅನ್ನ ಮಾಡಿದ್ದು, ಸಾಸರಕಾಯಿ ರೊಟ್ಟಿ ಮಾಡಿದ್ದೆ. ಇವತ್ತು ಏನ್ ಮಾಡ್ತೀವಿ ಅಜ್ಜಿ ಅಂದು, ಹಂಗಾಗಿ ಮಗ ನಿಮಗೆ ರಾಗಿ ತಮಟ ಮಾಡ್ಕೊಡ್ತೀನಿ ಕಂಡ್ರೆ ಇವತ್ತು ಒಂದೇ. ಇನ್ನು ಹೋಗೋ ತನಕನು ಇನ್ನು ಎಲ್ಲ ಮಾಡಿಸ್ತೀನಿ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ರಾಗಿ ಟಮಟ ಮಾಡ್ತಾ ಇದೀವಿ. ಸೊ ಆ ರಾಗಿ ಟಮಟಕ್ಕೆ ಏನೇನ್ ಬೇಕು ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲ ನಮ್ ದೊಡ್ಡಮ್ಮ ಹೇಳ್ತಾರೆ, ಹಂಗೆ ಕೇಳಿಸ್ಕೊಂಬಿಡಿ. ರಾಗಿ ಒಂದ್ ಸ್ವಲ್ಪ ಫಸ್ಟ್ ರಾಗಿ ತೊಳೆದಾಕ್ಬೇಕು. ಒಣಗಿದ್ದ ರಾಗಿಗೆ ಒಂದ್ ಸ್ವಲ್ಪ ಉರಿಬೇಕು, ಹಳ್ಳಾಗ ತರಕ ಹುರ್ಕೊಂಡು. ಇವಾಗ ಆಲ್ರೆಡಿ ನಮ್ ದೊಡ್ಡಮ್ಮ ಏನ್ ಮಾಡ್ತಿದ್ದಾರೆ ಇಲ್ಲಿ ಬನ್ನಿ ತೋರಿಸ್ತೀನಿ. ಇಲ್ಲಿ ದೊಡ್ಡಮ್ಮ ಹುರ್ಕೋತಾ ಇದಾರೆ. ಇಲ್ಲಿ ರಾಗಿನ ಹಳ್ಳಾಗ ತನಕ ಹುರ್ಕೋಬೇಕು. ತಗೋಬೇಕು. ನಿಮ್ ಮನೆಗೆ ಎಷ್ಟು ಬೇಕು, ನಿಮ್ ಮನೇಲಿ ಎಷ್ಟು ಜನ ಇದಾರೆ ಅದನ್ನ ನೋಡಿ ರಾಗಿನ ತಗೊಳ್ಳಿ. ಆಮೇಲೆ ದೊಡ್ಡಮ್ಮ ಏನ್ ಹೇಳ್ಬೇಕು, ಏನ್ ಹಾಕ್ಬೇಕು? ಕಡ್ಲೆ 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 ಏಲಕ್ಕಿಕಾಯಿ, ಪುಟ್ಟೆಳ್ಳು, ಏಲಕ್ಕಿಕಾಯಿ, ಪುಟ್ಟೆಳ್ಳು, ಬೆಲ್ಲ ಬೆಲ್ಲ ಹಾಕ್ಸ್ಕೊಂಡು ಕಾಯಿ ಆಗುತ್ತೆ, ಕೊಬ್ಬರಿ ಆಗುತ್ತೆ, ಕಡಲೆ ಬೀಜ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ದೊಡ್ಡಮ್ಮ ಏನೇನ್ ಹೇಳಿದ್ರು ಕಡಲೆ ಬೀಜ. ಈ ರಾಗಿ ಏನ್ ತಗೊಂಡಿರ್ತೀರಾ ಅದ್ರ ತಕ್ಕನಾಗಿ ತಗೊಳ್ಳಿ. ನಾವಿಲ್ಲೊಂದು ಒಂದ್ ಲೋಟದಷ್ಟು ತಗೊಂಡಿದೀವಿ, ತೋರ್ಸಕ್ಕೆ ಅಂತಾನೆ ಮಾಡ್ತಿರೋದು. ಸೊ ಹಂಗಾಗಿ ಒಂದು ಲೋಟದಷ್ಟು ತಗೊಂಡಿದೀವಿ. ಈ ಬೌಲ್ ಅಲ್ಲಿ ಅರ್ಧ ಬೌಲ್ ನ ತಗೊಂಡಿದೀವಿ. ಕಡಲೆ ಬೀಜ, ಕಡ್ಲೆ, ಪುಟ್ಟೆಳ್ಳು, ಏನಿದು ಏಲಕ್ಕಿ, ಆಮೇಲೆ ಬೆಲ್ಲ. ಇಷ್ಟೇ ಹಾಕೊಂಡು ರಾಗಿ ಟಮಟದಿಂದ ತುಂಬಾನೇ ಒಳ್ಳೇದಿದೆ ಹೆಲ್ತಿಗೆ. ಮೈ ಕಟ್ತಕ್ಕೆ ಒಳ್ಳೇದು, ಹೆಲ್ತಿಗೆ ಒಳ್ಳೇದು, ಮತ್ತೆ ತಂಪು. ಇನ್ನೇನ್ ನೋಡಮ್ಮ, ಕ್ಯಾಲ್ಸಿಯಂ ಇರುತ್ತೆ. ರಾಗಿ ಅಂದ್ರೆ ಗೊತ್ತು ನಿಮ್ಗೆ ಎಷ್ಟು ಒಳ್ಳೇದು ಅಂತ. ಅದ್ರಲ್ಲಿ ಕ್ಯಾಲ್ಸಿಯಂ ಇದೆ. ಎಳ್ಳು ಹಾಕ್ತಾ ಇದೀವಿ, ಬೆಲ್ಲ ಕೂಡ ಒಳ್ಳೇದು. ಮತ್ತೆ ಇನ್ನ ಪೀನಟ್, ಅದು ಗೊತ್ತು ನಿಮ್ಗೆ ಒಳ್ಳೇದು ಅಂತ. ಕಡ್ಲೆನೂ ಅಷ್ಟೇ ಹೆಲ್ತಿಗೆ ಒಳ್ಳೇದು. ಎಲ್ಲಾನು ಹಾಕಿ ಮಾಡ್ತಿರೋದ್ರಿಂದ ತುಂಬಾನೇ ಯೂಸ್, ಮೈ ಕಟ್ತಕ್ಕೆ ಬಾರಿ ಒಳ್ಳೇದು. ಇವಾಗ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅಂತ ತೋರ್ಸೋದು ದೊಡ್ಡಮ್ಮ. ಓಕೆನಾ ದೊಡ್ಡಮ್ಮ? ಇವತ್ತು ಯಾವ್ದು ಹಾಡು ಹೇಳ ದೊಡ್ಡಮ್ಮ? ಏನ ಇವಾಗ ರಾಗಿನ ಇದು ಹುರ್ಕೋಬೇಕೇನ್ ದೊಡ್ಡಮ್ಮ? ಸಾಕು, ಆಗಿತ್ತಾ? ಬಾಯ್ ಹಾಕೊಂಡ್ರೆ ಕರಂ ಅಂತಂದ್ರೆ ಹುರಿದಾಗಿದೆ ಅಂತ. ಇವಾಗ ಕಡಲೆ ಬೀಜನ ಹುರ್ಕೊಬೇಕು. ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹುರ್ಕೊಬೇಕು ಅಂತ. ಅಷ್ಟು ಹುರ್ಕೊಂಡ್ರೆ ಸಾಕು. ಆಮೇಲೆ ಇನ್ನೊಂದು ಮೇಯ್ನು, ಕಾಯಿ ಹೇಳಿಲ್ಲ, ನಾನು ಮರ್ತಿದ್ದೀನಿ ಅಂತ ಅನ್ಕೊಂಡಿದೀನಿ. ಕಾಯಿ ಇಲ್ಲ ಕೊಬ್ಬರಿ ಯಾವ್ದಾದ್ರು ಹಾಕೊಬಹುದು, ಅದನ್ನ ತಗೊಂಡಿದ್ದೀನಿ. ನಾಳೆ ಏನ್ ಮಾಡ್ತೀರಣ್ಣ? ನಾಳೆ ಏನ್ ಮಾಡೋದು? ನಾನೇನ್ ಮಾಡ್ತೀಯ? ಬೆಲ್ಲ ಇದೆ, ಕಲ್ಸಿ ರೊಟ್ಟಿ ಮಾಡೋದ ಅನ್ಕೊಡ್ತೀಯ? ಮತ್ತೆ ಏನಾದ್ರು ಹುಳಿಕಾಳು ರೊಟ್ಟಿ ಮಾಡೋದ, ಕಲ್ಸಿ ರೊಟ್ಟಿ ಮಾಡೋದ ಗೊತ್ತಿಲ್ಲ. ನೋಡೋಣ ಯಾವ್ದು ಮಾಡಿಸ್ತೀನಿ ಅಂತ ಹೇಳ್ತೀನಿ, ಆಯ್ತಾ? ಉದ್ದಿರೋ ರಾಗಿನ ತಗೊಂಡು ಎರಡು ಸರಿ ಮಾಡ್ಬೇಕು. ಈಗ ಉರ್ದಿರೋ ರಾಗಿನ ನಾನು ಮಿಕ್ಸಿ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಏಲಕ್ಕಿ ಹಾಕ್ಬೇಕು ದೊಡ್ಡಮ್ಮ. ಇದಕ್ಕೆ ಏಲಕ್ಕಿ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ದೊಡ್ಡಮ್ಮ ಹಿಟ್ಟನ್ನ ಜಲ್ಸ್ಕೊತಾ ಇದಾರೆ. ಯಾಕೆ ಅಂದ್ರೆ ನಾವು ಸ್ವಲ್ಪ ಮಾಡ್ಕೊಂತಿರೋದ್ರಿಂದ ಮನೇಲೇನೆ ಮಿಕ್ಸಿ ಮಾಡ್ಕೊಂಡಿರೋದಲ್ವಾ. ನೀವೇನಾದ್ರೂ ಜಾಸ್ತಿ ಮಾಡ್ಕೊಂತೀರಾ ಅಂತಂದ್ರೆ ಮಿಲ್ಲಿಗೆ ತಗೊಂಡೋಗಿ ಮಾಡಿಸ್ಕೊಬೋದು. ಅಲ್ಲೇ ದೊಡ್ಡಮ್ಮ? ಮಿಲ್ಲಿಗೆ ತಗೊಂಡೋಗಿ ಹುರ್ಕೊಂಡು ತಗೊಂಡೋಗಿ ಮಿಲ್ ಮಾಡ್ಕೊಡ್ತಾರೆ. ಅವಾಗ ತಂದು ಪಾಕಸ್ಕೊಂಡು ಫುಲ್ ಹೆಂಗಿರ್ಬೇಕು ಅಂದ್ರೆ, ಈಗ ರಾಗಿ ಮುದ್ದೆ ಎಲ್ಲ ಮಾಡಿಸ್ತಿರಲ್ಲ, ಹಿಟ್ಟು ಫುಲ್ಲು ನೈಸ್ ಆಗಿರ್ಬೇಕು, ತರಿ ಇರಬಾರ್ದಿಲ್ಲ ಅಂದ್ರೆ ಇದು ಚೆನ್ನಾಗಿ ಬರಲ್ಲ ಟಮಟ. ಸೊ ಅದಕ್ಕೆ ನೀಟಾಗಿ ಚಲ್ಸ್ಕೋಬೇಕು. ಒಂದ್ಸಲ ಏಲಕ್ಕಿ ಹಾಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅಲ್ಲ ದೊಡ್ಡಮ್ಮ? ಅಷ್ಟೇನಾ? ಇವಾಗ ದೊಡ್ಡಮ್ಮ ಅದು ಜಲ್ಸ್ಕೊತಾ ಇದ್ದಾರೆ ರುಬ್ಬಿದ್ದನ್ನ. ನಾನು ಇವಾಗ ಬೆಲ್ಲ ಕಾಯಕ್ಕೆ ಇಡ್ತೀನಿ. ಅಲ್ಲ ದೊಡ್ಡಮ್ಮ? ಪಾಕ ಮಾಡ್ಕೋಬೇಕು ಬೆಲ್ಲದಲ್ಲಿ. ಇವಾಗ ಇದರಲ್ಲಿ ಬೆಲ್ಲ ಕಾಯಕ್ಕೆ ಇಡ್ತೀನಿ. ಎಷ್ಟು ಹಾಕ್ಬೇಕು ನೀರು? ನೀರು ಬೆಲ್ಲ, ನೀರು ಅಷ್ಟೇ. ಅದನ್ನ ಪಾಕ ಮಾಡ್ಕೊಂಡು ಇವಾಗ ಕಾಯಿ ತುರ್ಕೊಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುರ್ಕೊಂಡ್ರೆ ಸಾಕು. ನಾನಿಲ್ಲಿ ನಮ್ಮ ಅಮ್ಮರೆಲ್ಲವ ಮಾಡಾರು, ನಾವು ಹುಡುಗಿಲಿದ್ದಾಗೆಲ್ಲ ಮಾಡ್ಕೊಡಾರ. ನಾವು ತಿಂದು ಹಂಗಾಗಿ ನಾವಾಗಿ ಅವಾಗ ನಮ್ಮ ಅಮ್ಮರೆಲ್ಲ ತೀರ್ಕೊಂಡ್ರೆ
ಅವಾಗ ಅಮ್ಮರೆಲ್ಲ ತೀರ್ಕೊಂಡ್ಮೇಲೆ ನಮಗೆ ತಿನ್ನಂಗಾಗದ ರಾಗಿ ಟೊಮಟ ರಾಗಿ ಗಿಣ್ಣ ಇಂಥದ್ದೆಲ್ಲ ಅವಾಗ ಕಲ್ತ್ಕೊಂಡು ನಾವು ಮಾಡ್ಕೊಂಡು ತಿಂತಿದ್ವು. ಹಳೆ ಬೀಜನ ದೊಡ್ಡಮ್ಮ ನೀಟಾಗಿ ಅದ್ ಸಿಪ್ಪೆನ ಸುಲ್ಕೊಂತ ಇದಾರೆ. ಹಿಂಗೆ ಈ ತರ ನೀಟಾಗಿ ಸುಲ್ಕೊಬೇಕು ಸಿಪ್ಪೆನ ಅದ್ರದ್ದು. ಅದನ್ನ ಹಾಕೊಂಡು ಅದನ್ನ ಇದನ್ನು ಮಿಕ್ಸಿ ಮಾಡ್ಕೋಬೇಕಾ? ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ರು ಇನ್ನೂ ರುಚಿ ಇರುತ್ತೆ ಅದ್ರೊಳಗೆ ಹಾಕೊಂಡ್ರೆ. ಇಲ್ಲ ಮಿಕ್ಸಿ ಮಾಡಿದಾಗ ಹಂಗೆ ಉಂಡ್ಗಳನ್ನೇ ಕಡ್ಲೆನೂ ಇನ್ನೂ ಹಾಕೊಂಡು ಮಾಡ್ಬೋದು. ಪಾಕ ಆಗಿದೆ, ಇನ್ನು ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಬೆಲ್ಲ ಹಂಗೆ ಇದೆ. ಇದೊಂದು ಸ್ವಲ್ಪ ಆಗ್ಲಿ. ಓಕೆನಾ? ಇಲ್ಲಿ ದೊಡ್ಡಮ್ಮ ಮಿಕ್ಸ್ ಮಾಡ್ಕೊತ ಇದ್ದಾರೆ. ಹೆಂಗ್ ಗಮ್ಮ ಅಂತ ಇದೆ ಗೊತ್ತಾ? ರಾಗಿ ಹಿಟ್ಟು ಮತ್ತೆ ಕಡಲೆ ಬೀಜ, ಎಳ್ಳು ಹುರ್ಕೊಂಡಿದ್ದಾರೆ. ಇದನ್ನ ಏನೋ ಕಡಲೆ ಹುರ್ಕೊಳಂಗಿಲ್ಲ ಅಲ್ಲ ದೊಡ್ಡಮ್ಮ, ಕಡಲೆ ಹುರ್ಕೊಳಂಗಿಲ್ಲ, ಕಡಲೆ ಬೀಜ ಮಾತ್ರ ಹುರ್ಕೊಬೇಕಷ್ಟೇ. ಕಾಯಿ ಹಾಕ್ಬೇಕಲ್ವಾ? ಕಾಯಿ ಹಾಕಬೇಕು. ಇಷ್ಟ ನೋಡಿ, ಇಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದಾರಲ್ವಾ ಹೇಳ್ದಂಗೆ. ಅದಾದ್ಮೇಲೆ ಮತ್ತೆ ಕಡಲೆ ಬೀಜ, ಅದರಲ್ಲೇ ಸ್ವಲ್ಪ ಕಡಲೆ ಬೀಜ ಉಳಿಸ್ಕೊಂಡು ಮತ್ತೆ ಎಳ್ಳು ಅಷ್ಟನ್ನ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ರುಚಿ ಇನ್ನೂ ಚೆನ್ನಾಗುತ್ತೆ ರುಬ್ಕೊಂಡ್ರೆ ಅಂತ ದೊಡ್ಡಮ್ಮ ಮತ್ತೆ ಇದಕ್ಕೆ ಹಾಕೊಂಡಿದ್ದಾರೆ. ಇದನ್ನ ಸ್ವಲ್ಪ ರುಬ್ಕೊಳ್ಳೋಣ. ನಾನು ರುಬ್ಕೊಂಡಿದ್ದಾಯ್ತಲ್ವಾ, ಅದು ಈ ತರ ಇಷ್ಟು ನೀಟಾಗಿ ಇದಾಗಿದೆ. ಚಿಗ್ನಿ ತರ ಸ್ಮೆಲ್ ಬರ್ತಾ ಇದೆ ನಂಗೆ. ಎಲ್ಲ ಹಾಕಿದೀವ. ಇವಾಗ ದೊಡ್ಡಮ್ಮ ರಾಗಿ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿದ್ರಲ್ವಾ, ಅದಕ್ಕೆ ಈಗ ರುಬ್ಬಿರೋದನ್ನ ಮತ್ತೆ ಮಿಕ್ಸ್ ಮಾಡ್ಕೊಂತ ಇದೀವಿ. ಇವಾಗ ದೊಡ್ಡಮ್ಮ ಅದನ್ನ ಸೋಸ್ಕೊಂತಿದಾರಲ್ಲ ದೊಡ್ಡಮ್ಮ, ಅದನ್ನ ಸೋಸ್ಕೊಂಡು ಮತ್ತೆ ಅದನ್ನ ಅದರೊಳಗೆ ಹಾಕೊಂಡ್ಬಿಡ್ತಿದ್ದಾರೆ. ಅದು ಹಂಗೆ ಬಿಸಿಲೇ ಇದ್ರೆ ಇದನ್ನ ಚೆನ್ನಾಗಿ ಪಾಕ ಚೆನ್ನಾಗಾಗುತ್ತೆ ಅಂತ. ಇವಾಗ ಕಟ್ಟೋದು ಸ್ಮೆಲ್ ಹೆಂಗ್ ಬರ್ತದೆ ಗೊತ್ತಾ? ಒಂದ್ ಚಮಚ. ಇವಾಗ ಕಾಯಿ ಎಲ್ಲ ಹಾಕಿದೀವಲ್ವಾ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಈಗ ಒಂದ್ ಸ್ಪೂನ್ ಅಷ್ಟೇ, ಒಂದೊಂದೇ ಸ್ಪೂನ್ ಹಾಕೊಂಡು ಕಟ್ಕೋಬೇಕು ಅಷ್ಟೇ. ಇನ್ನೊಂದ್ ಸ್ಪೂನ್ ಗೊತ್ತಾಗಲ್ಲ, ಜಾಸ್ತಿ ಗೊತ್ತಾಗಲ್ಲ. ಉಟ್ಕೊಳ್ಳೋದು ಅಷ್ಟು ನೋಡಿ ಉಟ್ಕೋಬೇಕು. ಅದನ್ನ ನೀಟಾಗಿ ಹಿಂಗೆ ಉದುದ್ರಾಗ ಮಾಡಿ ಫಸ್ಟ್ ಉಜ್ಜಿ ಕಲಿಸ್ಕೋಬೇಕು. ರುಚಿಯಾಗಿರೋ ರಾಗಿ ಟೊಮಟ ರೆಡಿ ಆಯ್ತು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಿಂಗೆ ನೀಟಾಗಿ ಕಟ್ಕೊಬೇಕು ಒಂದೊಂದೇ ಮಾಡಿ. ಈಗ ಪ್ಲೇಟಿಗೆ ದೊಡ್ಡಮ್ಮ ಸರ್ವ್ ಮಾಡ್ತಾ ಇದ್ದಾರೆ. ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಸಕ್ಕತ್ತಾಗಿ ಬಂದಿತ್ತು ನೋಡಿ, ಹೆಂಗಿದೆ. ಅದೇ ಸ್ವೀಟ್ ಕಮ್ಮಿ ಆಯ್ತನಾ? ಅಷ್ಟೇ, ಸಕ್ಕತ್ತಾಗಿ ಬಂದಿದೆ ಟೇಸ್ಟ್. ನೀವು ಟ್ರೈ ಮಾಡಿ. ಇವಾಗ ಇಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಒಳ್ಳೆ ಲಡ್ಡು ತರ ಕಾಣಿಸ್ತಾ ಇದೆ ನೋಡಿ ನೀವೇ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಎಲ್ರು ಇದನ್ನ ತಿನ್ಬೇಕು. ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು, ಯೂಸ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಬರ್ತೀನಿ. ಅದೇ ತನಕ ನಿಮ್ಮನೆ ಮಗಳು ಬೇಗನ ಬೆಳೆಸಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಬಾಯ್ ಬಾಯ್ ದೊಡ್ಡಮ್ಮ. ಬಾಯ್.